ದುರ್ಯೋಧನ, ಗುರುಗಳೇ, ಮಾತನು ಲಾಲಿಸು ಖ್ಯಾತ ಸುಯೋಧನ, ನೀತಿ ಅನುಚಿತ ಮೂತಳೇಶನ. ದುರ್ಯೋಧನ, ಗುರುಗಳೇ, ಮಾತನು ಲಾಲಿಸು ಖ್ಯಾತ ಸುಯೋಧನ, ನೀತಿ ಅನುಚಿತ ಮೂತಳೇಶನ. ದರೆಯಳು ಖ್ಯಾತಿಯ ಪಡೆಯ ಸುಯೋಧನ, ದರೆಯಳು ಖ್ಯಾತಿಯ ಪಡೆಯ ಸುಯೋಧನ. ಪಾಂಡವರೊಳು ನೀ ಪ್ರೇಮವ ತೋರೆ, ಪಾಂಡವರೊಳು ನೀ ಪ್ರೇಮವ ತೋರೆ. ಮಾತನು ಲಾಲಿಸು ಖ್ಯಾತ ಸುಯೋಧನ, ನೀತಿ ಧ್ವನಿಸುತ್ತ ಮೂತಳೇಶನೆ. ದುರ್ಯೋಧನ, ಗುರುಗಳೇ, ಶ್ರೀಕೃಷ್ಣ ಪರಮಾತ್ಮರ ಸಂದೇಶವು, ಗುರು ಪಿತಾಮಹ ಭೀಷ್ಮರ ಆದೇಶವು, ನನ್ನ ಉದ್ದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ನಾನು ನಿನ್ನ ಗುರುವಾಗಿ ಹೇಳುತ್ತಿದ್ದೇನೆ. ನನ್ನ ಮಾತನ್ನು ಕೇಳು ದುರ್ಯೋಧನ, ನನ್ನ ಮಾತನ್ನು ಕೇಳು. ಗುರುಗಳೇ, ಮುಗೀತೆ ನಿಮ್ಮ ಮಾತುಗಳು. ದುರ್ಯೋಧನ, ವಿದುರ, ಶ್ರೀಕೃಷ್ಣ ಪರಮಾತ್ಮರು ನಿನ್ನಲ್ಲಿ ಯಾಚಿಸಲು ಬರುತ್ತಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿದ್ದಾರೆ. ವಿದುರ, ನನಗೆ ಪಾಂಡವರಿಗೆ ಕೊಡಬೇಕಾದ ರಾಜ್ಯ ವಿಚಾರವನ್ನ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಮಾಡು ಭಾಗ್ಯಹೀನ. ದುರ್ಯೋಧನ, ಬಯಸಬೇಡ ಕದನ ಸುಯೋಧನ, ಬಯಸಬೇಡ ಕದನ, ಈ ಕದನ, ಈ ಕದನ. ಬಯಸಬೇಡ ಕದನ ಸುಯೋಧನ, ಬಯಸಬೇಡ ಕದನ, ಈ ಕದನ, ಈ ಕದನ. ವಿದುರ, ತಾತ ಗುರು ಭೀಮರ ಮಾತನು, ತಾತ ಗುರು ಭೀಮರ ಮಾತನು ಆಲಿಸುತ್ತಿರುತ್ತೀನೋ. ವಿಧ ವಿಧದಿಂದಲೇ ಬೇಳುವೆ ನಾನು, ವಿಧ ವಿಧದಿಂದಲೇ ಬೇಳುವೆ ನಾನು. ಬಯಸಬೇಡ ಕದನ ಸುಯೋಧನ, ಬಯಸಬೇಡ ಕದನ, ಈ ಕದನ, ಈ ಕದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಛೇ, ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಬರಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ಸ್ವೀಕರಿಸಿದೆವಾ? ಸ್ವೀಕರಿಸಿ. ವಿದುರ, ನಿನಗಾಗಲಿ ಈ ನೀತಿಯನ್ನ ಆ ಪಾಂಡವರಿಗೆ ಏಕೆ ಹೇಳಲಿಲ್ಲ? ನಿನಗಾಗಲಿ, ಶ್ರೀಕೃಷ್ಣನಿಗಾಗಲಿ, ಗುರುಗಳಾದ ದ್ರೋಣಾಚಾರ್ಯರಾಗಲಿ, ತಾತನಾದ ಭೀಷ್ಮರಿಗಾಗಲಿ
ತಂದೆಗಾಗಲಿ ನನ್ನಲ್ಲಿ ಮಾತ್ರ ದೋಷವು ಕಾಣುತ್ತಿರುವವೋ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಪಾಂಡವರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಸಾಕು, ಬಾಯಿ ಮುಚ್ಚು. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನ ಶ್ಲಾಘನೀಯವಾಗಿಯೇ ಮುಗಿಸಿಬಿಟ್ಟೆ. ಆದರೆ ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ದುರ್ಯೋಧನ. ಕೃಷ್ಣ, ಏದೋ ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶ್ರಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಟ್ಟು ತತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ. ದುರಾಭಿಮಾನವೇ ಭಾವ, ಅದು ಹಾಗಲ್ಲ ಕೃಷ್ಣ, ಅದು ಹಾಗಲ್ಲ. ಈಗ ನಾನು ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಸದಪಡೆಯಬೇಕಂತಲ್ಲವೇ ಆ ನಿನ್ನ ಒಟ್ಟಭಾಗ ಭೀಮ, ಅದು ಅದು ದುರಗ್ರಹ. ಲೋಕೈಕ ವೀರ, ನನ್ನ ಪ್ರಾಣ ಮಿತ್ರ, ಈ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಪಾರ್ಥ, ಅದು ಅದು ದುರಂಕಾರ. ಛೀ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲ ಆ ನಿನ್ನ ತಬ್ಬಲಿ ಪಾಂಡವರು, ಅದು ಅದು ದುಸ್ಸವಾಸ. ಈ ದುರ್ಯೋಧನ, ಈ ನನ್ನ ತಮ್ಮ ಅಗ್ರಜ ದುಶ್ವಾಸರನನ್ನ ಪುಡಿಗೈದು ಭರತ ಖಂಡದಲ್ಲಿ ಧ್ವಜಪತಾಕಿಯನ್ನು ಆರಿಸಬೇಕೆಂದು ಆಲೋಚನೆ ಮಾಡಿದ್ದಾರಲ್ಲ ಆ ನಿನ್ನ ಹೇಡಿ ಪಾಂಡವರು, ಅದು ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ವೀರರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಾರಲ್ಲ ಆ ನಿನ್ನ ಹೇಡಿ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಮೇರು ಪರ್ವತದಂತೆ ಅಚಲವಾಗುವುದು. ಚಲಿಸಲಾಗದು, ಚಲಿಸಕೂಡದು. ಕೃಷ್ಣ, ಭಾವ, ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನೇ ಹಿಡಿಯೋದು ಒಳ್ಳೆಯದು. ಇಲ್ಲದಿದ್ದರೆ ಅಣ್ಣನ ಮಾತುಗಳೆಲ್ಲವೂ ಒಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಪೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ ಕೃಷ್ಣ. ಶೋಷಣ ಸಹೋದರ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆ, ಕಪಟ ನಾಟಕ ಸೂತ್ರಧಾರಿಣಿ, ಕಪಟ ನಾಟಕ ಸೂತ್ರಧಾರಿಣಿ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆ ಕೃಷ್ಣ. ಶೋಷಣ ಆ ಭೀಮನ ಹೃದಯ ಬಗೆಯುವೆ, ಬಿಸಿಯ ರಕ್ತವ ಪಾನ ಮಾಡುವೆ. ಆ ಭೀಮನ ಎದೆಯ ಬಗೆಯುವೆ, ಬಿಸಿಯ ರಕ್ತವ ಪಾನ ಮಾಡುವೆ. ರಣದ
ವಂಚಕ ಸೂತ್ರಧಾರಿಣಿ ವಂಚಕಿ ನಿನ್ನ ತಂತ್ರ ಕೆರೆದರು. ಕೃಷ್ಣ ಶಾಸನ ಹೋಗು, ಹೊರಟು ಹೋಗು. ಓ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧವೇ ಸಿದ್ಧವಾಗಿದೆ ಎಂದು ಹೇಳಿಬಿಡು. ಹೋಗು ಕೃಷ್ಣ, ಹೋಗು. ಇಲ್ಲದಿದ್ದರೆ ಈ ನನ್ನ ಸಹೋದರ, ಬಿಡುತ್ತೇನೆ. ನಿಧಾನಿಸು, ನಿಧಾನಿಸು. ಅಗ್ರಜ. ಸಿಂಧುರಾಜ, ಆ ಏಡಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ನೀನು ಒಪ್ಪಿಕೊಳ್ಳಬೇಡ. ಆ ಏಡಿ ಪಾಂಡವರನ್ನು ನಾನು ರಣರಂಗದಲ್ಲಿ ನೋಡಿಕೊಳ್ಳುತ್ತೇನೆ. ಹಲೇ ಸಿಂಧುರಾಜ, ಏನಾಗೆ ಸಮರಾರು ಈ ಸೈನ್ಯವರನ್ನು ಎನಗೆ ಸಮರ ಹಲೇ ಹಲೇ ಸೈನ್ಯವರನ್ನು ಎನಗೆ ಸಮರ ಎನಗೆ ಸಮರ ಸಿಂಧುರಾಜ, ಶೌರ್ಯವಂತರು ಧೈರ್ಯದಿಂದಲೇ ರಾಜವನಾಡು, ಪೌರುಷದಿಂದಲೇ ವೈರಿಗಳನ್ನು, ಪೌರುಷದಿಂದಲೇ ವೈರಿಗಳನ್ನು ತೆಗೆದುದರೆಯಲು ವಿಜಯದ ಮೆರವೇ, ತೆಗೆದುದರೆಯಲು ವಿಜಯದ ಮೆರವೇ. ಫಲ ಎನಗೆ ಸಮರ ಸೈನ್ಯವರನ್ನು ಕೆಳಗುವರಾರು, ಸೈನ್ಯವರನ್ನು ಕೆಳಗುವರಾರು. ಜನಗೆ ಸಮರ ಸೈಂಧವ, ಇದು ಯಮುನಾ ನದಿಯ ತೀರವಲ್ಲ ಕೃಷ್ಣ. ಕಂಡವರ ಮನೆಯಲ್ಲಿ ಉಂಡೆ ಬೆಣ್ಣೆಯನ್ನು ಕದ್ದು ತಿಂದಂಗಲ್ಲ ಕೃಷ್ಣ. ಇದು ಯುದ್ಧ, ತಿಳಿದಿದೆ ನಿನಗೆ. ಕೃಷ್ಣ, ಹೊರಟುವಾಗು. ಆ ನಿನ್ನ ಏಡಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ನಾವು ಒಪ್ಪಿಕೊಳ್ಳುವುದಿಲ್ಲ. ಹೊರಟುವಾಗು ಕೃಷ್ಣ, ಹೊರಟುವಾಗು. ಇಲ್ಲದಿದ್ದರೆ ಈ ನನ್ನ ಸಿಂಧುರಾಜ, ನಿಧಾನಿಸು, ನಿಧಾನಿಸು. ಸೈಂಧವ, ಎಚ್ಚರಿಕೆ. ದುರ್ಯೋಧನ ದುಶ್ಯಾಸನದ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸಿದ್ದೀಯಾ ಕರ್ಣ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಧರ್ಮ ಅಧರ್ಮದ ಬಗ್ಗೆ ನನಗೆ ನೀನು ಉಪದೇಶ ಮಾಡುವೆಯಾ ಕೃಷ್ಣ? ನೀನು ಉಪದೇಶ ಮಾಡುವೆಯಾ? ಸಲ್ಲದೋ ನೇನಾಗೆ ಮಾಧವನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದೋ ನೇನಾಗೆ ಮಾಧವನೇ. ಕೃಷ್ಣ, ಧರ್ಮದಿ ನಡೆವ ಆ ಪಾಂಡವರು. ಹಲೇ ಹಲೇ ಕರ್ಣ, ಧರ್ಮದುರೀಣ ದುರ್ಯೋಧನನು ಅಧರ್ಮದಿ ನಡೆವ ಆ ಪಾಂಡವರು. ನ್ಯಾಯವಿಲ್ಲ ರಾಜವಶ ಬಳಿಸುವ, ನ್ಯಾಯವಿಲ್ಲದೆ ರಾಜವಶ ಬಳಿಸುವ
ಸಲ್ಲದೋ ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ ಎಲ್ಲದೋ ನಿನಗೆ ಮಾಧವನೇ 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 ಮಾಧವನೇ. ಕರ್ಣ, ಧರ್ಮದ ಬಗ್ಗೆ ನನಗೆ ನೀನು ಉಪದೇಶ ಮಾಡುವೆಯಾ? ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ಧನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಕೃಷ್ಣ, ನಿನ್ನ ಕೃತಿಮ ಸಂಧಾನಕ್ಕೆ ನಾವಾರು ಒಪ್ಪಲ್ಲ, ಒಪ್ಪುವುದೂ ಇಲ್ಲ, ತಿಳಿದುಕೋ. ಫಲೇ ಫಲೇ ಕರ್ಣ, ಮೆಚ್ಚಿದೆ ನಿನ್ನ ಕೆಚ್ಚದಯ ಮಾತುಗಳನ್ನ. ಮೇರೆ ಮೀರಿತು. ಮಧ್ಯುನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನ ಹೇಳುವನು ಆಲೋಚಿಸು ದುರ್ಯೋಧನ. ಕೃಷ್ಣ, ಭಾರತ ಭೂಮೇಶ ಭಾರತ ಭೂಮೇಶ ಸೈನ್ಯತರೇಶ ಭಾರತ ಭೂಮೇಶ ಭಾರತ ಭೂಮೇಶ ಸೈನ್ಯ ಸುರೇಶ ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ನಿರಾಕರಿಸದಿರೆ ಭಾರತ ಭೂಮೇಶ ಜೈಸಿ ಸುರೇಶ ಜೈಸಿ ಸುರೇಶ. ಕೃಷ್ಣ, ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ದರೆಯ ನಿತ್ತು ಖ್ಯಾತಿ ಪಡೆ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ. ಕೃಷ್ಣ, ದರೆಯ ನಿತ್ತು ಖ್ಯಾತಿ ಪಡೆ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ. ವೈರವನೇ ನೀಗಿನಿ ವೈರಣೆಯ ತಾಳೆ. ಕೃಷ್ಣ, ವೈರವನೇ ನೀಗಿನಿ ವೈರಣೆಯ ತಾಳೆ. ಒಳ್ಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿತ ಹೊರಗುಣಯುತ ನಿನ್ನೆ. ಕೃಷ್ಣ, ಒಳ್ಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿತ ಹೊರಗುಣಯುತ ಹೊರೆ ಐತರೆಯ. ಕೃಷ್ಣ, ಐತರೆಯ ಭಾರತ ಭೂಮಿ ಜೈಸಿ ದೊರೆತ ಜೈಸಿ ದೊರೆತ. ಭಾವ, ಕೃಷ್ಣ, ಮೇರೆ ಮೀರಿತು. ಮಧ್ಯೋನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನ ಹೇಳುವನು ಆಲೋಚಿಸು. ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ದುರ್ಯೋಧನ ಸುಯೋಧನ, ಪಾಂಡವರ ರಾಜ್ಯದ ಮೇಲೆ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ, ಇನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ, ಮುಂದೊಂದುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸುಯೋಧನ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ನಿನಗೆ ನನ್ನಲ್ಲಿ ಭಿಕ್ಷೆ? ಕೃಷ್ಣ, ಬಾವಾ, ಇದರಲ್ಲಿ ನನ್ನ ಅಪರಾಧವೇನಿದೆ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡುವುದು ಈ ದುರ್ಯೋಧನಿಗಲ್ಲದೆ ಮತ್ಯಾರಿಂದಲೂ ಸಾಧ್ಯವಿಲ್ಲ ಕೃಷ್ಣ, ಮತ್ಯಾರಿಂದಲೂ ಸಾಧ್ಯವಿಲ್ಲ. ಏನಂದೆ?
ಪಾಂಡವರ ಆ ಪಾಂಡವರಿಗೆ ಇಲ್ಲ ಸುಡ್ತಾವೆ. ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಆ ಧರ್ಮ ಬೀರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ನನಗೆ ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧದ ಭಯ ಕೃಷ್ಣ. ಯಾರು ಎದುರಿಸಬಲ್ಲವರು ಕೃಷ್ಣ? ಯಾರು ಎದುರಿಸಬಲ್ಲವರು? ಕಮಲ ದುರ್ಯೋಧನನ ಆರು ಎದುರಿಸಬಲ್ಲವರು ಕೃಷ್ಣ? ಧೀರಚೋರನಂ ಕುರುಕುಲ ಅಧಿಪತಿ ಧರ ಎನ್ನಾಳುತ್ತೆ ಪರಿಪರಿಯಿಂದಲೇ ಕೃಷ್ಣ. ಧೀರಚೂರನಂ ಕುರುಕುಲ ಅಧಿಪತಿ ಧರ ಎನ್ನಾಳುತ್ತೆ ಪರಿಪರಿಯಿಂದ ರಣದಳು ಎನ್ನಯ ಶೌರ್ಯವ ನೋಡು ಕೃಷ್ಣ. ರಣದಳು ಎನ್ನಯ ಶೌರ್ಯವ ನೋಡು. ಯಾರು ಎದುರಿಸಬಲ್ಲವರು? ಕಮಲ ದುರ್ಯೋಧನನ ಆರು ಎದುರಿಸಬಲ್ಲವರು ಕೃಷ್ಣ? ಭೀಷ್ಮ ದ್ರೋಣ ಪ್ರವಿಸುತ್ತ ಕರ್ಣ ದುಶಾಸನ ನನಗಿರೆ ಕೃಷ್ಣ. ಭೀಷ್ಮ ದ್ರೋಣ ಪ್ರವಿಸುತ್ತ ಕರ್ಣ ದುಶಾಸನಾದಿಗಳ ಬೆಂಬಲ ನನಗಿ ಕುಂತಿಯ ಸುತರು ರಣದೊಳು ಗೆಲ್ವೆ ಕೃಷ್ಣ. ಕುಂತಿಯ ಸುತರ ರಣದೊಳು ಗೆಲ್ವೆ. ಯಾರು ಎದುರಿಸಬಲ್ಲವರು? ಕಮಲ ದುರ್ಯೋಧನನ ಆರು ಎದುರಿಸಬಲ್ಲವರು ಕೃಷ್ಣ? ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ಪಾಂಡವರು ಆ ಪಾಂಡವರ ತುಂಡು ತುಂಡೋಯಿ ಕಂಡರಿಸಿ ಗಂಡುಗಳೆಂದು ಬೆರೆಯುವ ಛಲದಂಕಮಲ್ಲನಿಗೆ ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥಾತ್ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯ ಪಡಲ್ಲ, ಪಡುವುದೂ ಇಲ್ಲ. ಸಮರವೇ ಸಿದ್ಧವಾಗಲಿ ಎಂದು ನಿನ್ನ ತಪ್ಪಲಿ ಪಾಂಡವರಿಗೆ ವೈ ತಿಳಿಸು. ಹೊರಡು ಕೃಷ್ಣ, ಹೊರಡು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯಂತೆ ಈ ನೀಚ ಶಕುನಿಯಂತೆ ಆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆ ಎಳೆದುದನ್ನು ಮರೆತೆಯ. ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು
ಎಂದಿಗೂ ಲಭಿಸದು ಸುಯೋಧನ, ಎಂದಿಗೂ ಲಭಿಸಲಾಗದು. ಕೊಟ್ಟೆ ಕಡೆಯದಾಗಿ ಕಾಡಿಗಟ್ಟಬೇಕೆಂದುಕೊಂಡ ಕೆಚ್ಚಲೆಯ ಕಟ್ಟಾಳು ಈ ಕೌರವೇಶ್ವರನನ್ನು ನೋಡಿ ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ನಕ್ಕಳಲ್ಲವೇ ಆ ಪಾಂಡವರ ಪತ್ನಿ ಪಂಚಾಲಿ. ಅಂದೇ ತೊಟ್ಟರು ಕೃಷ್ಣ ಈ ಹಠವನ್ನ. ಭೂತಪೇತಗಳಿಗೆ ಒಡೆಯನಾದ ಭೂತೇಶ್ವರನೇ ನನ್ನ ಹೆದರಿಗೆ ನಿಂತು ಕಾಲ್ಕೆಲುಕದಲ್ಲಿ ಸರಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಕೃಷ್ಣ ಅಷ್ಟೈಶ್ವರ್ಯ ಸಂಪನ್ನರೆಂದು ಬಿರುದಾಂಕಿತನಾದ ಈ ದುರ್ಯೋಧನನು ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿಯೇ. ಕೃಷ್ಣ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ವೆ ರಾಜ್ಯವ. ಕೃಷ್ಣ ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ವೆ ರಾಜ್ಯವ. ಛಲವನ್ನು ಬಿಡುದಲಿ ಗಡುಗಲಿ ತರ್ಪದಿ. ಕೃಷ್ಣ ಛಲವನ್ನು ಬಿಡುದಲಿ ಗಡುಗಲಿ ತರ್ಪದಿ. ಹೊಲವ ವಹಿಸಿ ಕನಮುದ ತಳುನ, ಹೊಲವ ವಹಿಸಿ ಕನಮುದದಿ ಮೆರಗಿವೆ. ಕೊಡುವುದಿಲ್ಲವೋ ರಾಜ್ಯವ ಕಾಡೆಯ ಮಾತಿದು ಧೀರತ್ವದಲ್ಲಿ ನಾನು ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಹಾಕೊಂಡು ನಂದನರು ನನ್ನೊಡನೆ ಯುದ್ಧವ. ಕೃಷ್ಣ ಹಾಕೊಂಡು ನಂದನರು ನನ್ನೊಡನೆ ಯುದ್ಧವ. ಯುದ್ಧ ಮಾಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನು. ಯುದ್ಧ ಮಾಡಿ ಗೆಲ್ಲಲಿ ರಜ ನೋಡಿಕೊಳ್ಳುವೆನು. ಕೊಡುವುದಿಲ್ಲವೋ ರಾಜ್ಯವ ಕಾಡೆಯ ಮೋತಿದು ಧೀರತ್ವದಲ್ಲಿ ನಾನು ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಸಮರವೇ ಸಿದ್ಧವಾಗಲಿ ಎಂದು ನಿನ್ನ ಪಾಂಡವರಿಗೆ ಹೋಯಿತು. ಎಲ್ಲದಿದ್ದರೆ ದುರ್ಯೋಧನ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಹೌದು ಮಾವ, ಹೌದು. ಅಗ್ರಜ, ಇದು ಕೌರವ ರಾಜಸಭೆಯಲ್ಲ, ಪಾಂಡು ನಂದನನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕಚಿತ್ತರಾಗಿ ಕೇಳುತ್ತಿರುವರು ನೋಡುವಣ್ಣ. ಸಮಯ ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆಯಿಂದ ನಾವಿಂದು ಹೋಗೋಣ. ಸಹೋದರ, ಸರಿಯಾಗಿ ಹೇಳಿದೆ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗುವ, ಹೋಗೋಣ. ನಿಲ್ಲು ಕುಮಾರ, ನಿಲ್ಲು. ಅಯ್ಯೋ, ಹೊರಟೇ ಹೋದೆಯಾ? ನಿಲ್ಲು ಕುಮಾರ, ನಿಲ್ಲು. ಹೊರಟೇ ಹೋದೆಯಾ? ಈ ಕುಮಾರನು ತಡೆಯಲು ಯಾರು ಇಲ್ಲವೇ? ಇದರ
ಬಾ, ಗಾಂಧಾರನು ಕರೆದುಕೊಂಡು ಬಾ, ಅವಳನ್ನು ಸಹ ಪ್ರಯತ್ನಿಸಿ ನೋಡಲಿ. ಗುರುವೃದ್ಧರೇ, ಈ ನಿಮ್ಮ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣು ಮುಂದೆಯೇ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳಿರುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ನಾನು ಅಂಧನು, ದುರ್ಬಲನು, ನಾನು ಎನ್ನುತ್ತಾನೇ ಮಾಡಲಿ. ವಾಸುದೇವ, ಕುಮಾರನೆಲ್ಲಿ? ಇದು ಕುಮಾರನು ಹೊರಟೇ ಹೋದನು. ಗಾಂಧಾರಿ, ಮಾತು ಕೇಳದೆ ಹೋದನು ಎನ್ನ ಕುಮಾರ ಎನ್ನಯ, ಮಾತು ಕೇಳದೆ ಹೋದನು. ಗಾಂಧಾರಿ, ರಾಜೇಂದ್ರ, ಧೀರನಾಗಿ ದಾರುಣೆಯಳು ಬಾಳು ಎಂದು ಹರಚಿದೆ. ಗಾಂಧಾರಿ, ರಾಜೇಂದ್ರ, ಧೀರನಾಗಿ ದಾರುಣೆಯಳು ಬಾಳು ಎಂದು ಹರಚಿದೆ. ಎನ್ನ ಮಾತು ಮೇರಿದ, ಎನ್ನ ದೂರ ಮಾಡಿದ. ಗಾಂಧಾರಿ, ಎನ್ನ ಮಾತು ಮೇರಿದ, ಎನ್ನ ದೂರ ಮಾಡಿದ. ಮಾತು ಕೇಳದೆ ಹೋದನು ಎನ್ನ ಕುಹರ ಎನ್ನಯ, ಮಾತು ಕೇಳದೆ ಹೋದನು. ಗಾಂಧಾರಿ, ಮರುಳನಾದ ಜಗದಳೆಂದು ಸಹಿಸಲಾರ ಸೋಕ್ಕವ. ಗಾಂಧಾರಿ, ಮರುಳನಾದ ಜಗದಳೆಂದು ಸಹಿಸಲಾರ ಸೋಕ್ಕವ. ಎನ್ನ ಮಾತು ಮೇರಿದ, ಎನ್ನ ದೂರ ಮಾಡಿದ. ಎನ್ನ ಮಾತು ಮೇರಿದ, ಎನ್ನ ದೂರ ಮಾಡಿದ. ಮಾತು ಕೇಳದೆ ಹೋದನು ಎನ್ನ ಕುವರ ಎನ್ನಯ, ಮಾತು ಕೇಳದೆ ಹೋದನು ಕುವರ ಕುವರ. ಗಾಂಧಾರಿ, ಪ್ರಿಯತಮೆ, ಯುದ್ಧಕ್ಕೆ ಹೊರಟಿರುವ ಕುಮಾರನನ್ನು ಸಂಧಿಗೆ ಒಪ್ಪಿಸುವಂತೆ ಮಾಡುವ ಕಾರ್ಯವು ನಿನ್ನದಾಗಿ ಪ್ರಿಯತಮೆ, ನಿನ್ನದಾಗಿದೆ. ಇದರ ಹೋಗಿ ಕುಮಾರನು ಕರೆದುಕೊಂಡು ಬಾ. ಕುಮಾರನನ್ನು ಕರೆತನ್ನಿ. ಅನರ್ಥವಾಯಿತು, ಅನರ್ಥವಾಯಿತು. ಕುಮಾರನೆಲ್ಲಿ? ಕುಮಾರನ ಕರ್ಕೊಂಡು ಬಾ. ವಿದುರ, ಆ ಹತಭಾಗ್ಯನನ್ನು ಮತ್ತೊಮ್ಮೆ ಕರೆತ. ಬರಲಿ ವೈರವು ತರವೇ ವರ ಗಂಧ ಕೌರವೇಶ್ವರ ಗಂಧ
ಅಮ್ಮ ರಾಜ್ಯವನೇತು ದೇವಗೆ ಮಾಲೈ ತಾನಾಯ ಭಾರತ ಕುಲ ತಿಲಕ ಓ ತಾನಾಯ ಭಾರತ ಕುಲ ತಿಲಕ ಕಂದ ವರ ಕದಾ ಯೋಧನ ನಾನು ತಾಯಿ ಅಗಣ್ಯ ವೃತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯ್ತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾಗದಿಂದ ಭೂಮಿಯನ್ನಾಳು ಕಂದ. ಅಮ್ಮ ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ. ಈ ದುರ್ಯೋಧನನು ಎಂದೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು. ನನ್ನೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ಆ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದೆಲ್ಲಿ ಗೊತ್ತೇ ಕೃಷ್ಣ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದನದಲ್ಲಿ, ರತಿಕರ ವೀರಗೋಶ್ವದಲ್ಲಿ. ಇದನ್ನ ನೀನು ಚೆನ್ನಾಗಿ ತಿಳಿದಿರು. ನನಗಿನ್ನ ಸಮಯವಿಲ್ಲ, ನಾನಿನ್ನ ಬರುತ್ತೇನೆ. ಸಮಯವಿಲ್ಲ. ಆ ಧರ್ಮ ಸುರೆಯಿಂದ ಉನ್ಮದ್ದನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿ? ಅದು ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃದ್ಧನು ಅಂದ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ರಾಜಮಹೇಶಿ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ, ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಇಲ್ಲಿಂದ ಹೊರಟು ಹೋಗು ತಂದೆ. ರಾಜಮಹೇಶಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹೇಶಿ, ಈ ಚಕ್ರದಲ್ಲಿ ಇಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ ಪ್ರಭು. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರ ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನವ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದೂ ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನು ಇಲ್ಲಿಂದ ಪಲಾಯನ ಮಾಡು. ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಓಡುವೆನು. ನಾನು ಯಾವ ಮಹಾಂತ ಅಶೋತ್ತರದಿಂದ ಇಲ್ಲಿಗೆ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನು ನನ್ನ ಪ್ರಿಯ ಬಂಧುವಿನಂತೆ ಆಲಿಂಗಿಸಲು ಬಂದನು. ಆದರೆ ಅವನ ಔದಿತ್ಯವು ನನ್ನ ವರದ ಹಸ್ತದ ವೈರ್ಯ ವಜ್ರ ಮುಷ್ಟಿನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತ ಕಪೂತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೆಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗುವೆನು. ಏಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲಿಗೆ ನಿನ್ನ ಪಲಾಯನ?
ನಿನ್ನನ್ನು ನಾನೇ ಬಂಧಿಸುವೆನು. ಸಹೋದರ ದುಶ್ಯಾಸನ, ಕರ್ಣ, ಸಿಂಧುರಾಜ, ಬಂಧಿಸಿರಿ ಈ ಕಳ್ಳ ಕೃಷ್ಣನನ್ನ. ಬಂಧಿಸಿರಿ. ಯಾರನ್ನು ಬಂಧಿಸಿದರೋ ಮಂದಪತಿಗಳಿರ. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರಣೆ. ಅವ ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರಣೆ. ಅದಕ್ಕಿಂತು ಹೊರರುವೆ ಅದೇ ಮಾತ ಬಗಳುವೆ ಕೃಷ್ಣ. ಅದಕ್ಕಿಂತು ಹೊರರುವೆ ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಕದನದೊಲಿ ನಿನ್ನ ಮಾಧವ ನಡಗಿವೆ. ಕದನದಲ್ಲಿ ನಿನ್ನ ಮಾಧವ ನಡಗಿವೆ. ಚದುರಯರೋಳ್ ಮರುಳೆ ಮಂದಮತಿಯಂತೆ ಹೋಂದೆ ನಾರಿಯದೆ. ಕೃಷ್ಣ ಮಂದಮತಿಯಂತೆ ಹೋಂದೆ ನಾರಿಯದೆ ಗವ ಪಡುವೆ. ಕೃಷ್ಣ ಸಾರು ನಾ ಸಹಿಸಯಿ ನಿನ್ನ ಮೋಸ. ಕೃಷ್ಣ ಸಾರು ನಾ ಸಹಿಸಯಿ ನಿನ್ನ ಮೋಸ. ಮೋಸವ ಬಲ್ಲೆನು ನಾ ನಿನ್ನ ಮೋಸವ ಬಲ್ಲೆನು ನಾ. ಸೈರಿಸ ಪಲ್ಲವರ ಸುಯೋಧನ ಸೈರಿಸ ಪಲ್ಲವರ. ಪರಮ ಪುರುಷನೆಂದಿಬ ಬಿರುದನು ಪಡದಿಪೆ. ಕೃಷ್ಣ ಪರಮ ಪುರುಷನೆಂದಿಬ ಬಿರುದನು ಪಡದಿಪೆ. ಪಡವಿಯಲ್ ಅಡಗಿಪೆ ಕಡಿಯದೆ ಬಿಡುವೆನೆ. ಪಡವಿಯಲ್ ಅಡಗಿಪೆ ಕಡಿಯದೆ ಬಿಡುವೆನೆ. ಮೋಸವ ಬಲ್ಲೆನು ನಾ ನಿನ್ನ ಮೋಸವ ಬಲ್ಲೆನು ನಾ. ಗತಿ ಬೇಡೈಸು ಯೋಧನಿಗೆ ತೋರಿಗ ಜಾತಿಗಳು ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕೃಷ್ಣ ಭವ ದುರ್ಯೋಧನ, ಯಾರನ್ನು ಬಂಧಿಸುವಿಯೋ? ಮರಳಿನಿಂದ ಸಾಗರವನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲಿಸುವೆಯ ವ್ಯರ್ಥ. ನಿನ್ನಿಂದ ಅದಾಗುವುದಿಲ್ಲ. ಕೃಷ್ಣ ಈ ನಿನ್ನ ಪಳ್ಳು ಬೆದರಿಕೆಗೆ ಎದರುವುದಿಲ್ಲ. ನಿನ್ನನ್ನ ಬಂಧಿಸೇ ಬಿಡುತ್ತೇವೆ. ಸಿಂಧುರಾಜ, ಸಹೋದರ, ಅಗ್ರಜ, ಕರ್ಣ, ಮಾವ, ಬಂಧಿಸಿರಿ ಬಂಧಿಸಿರಿ. ಯಾರು ಬಂಧಿಸುವುದಿಲ್ಲ. ಕೃಷ್ಣ ಎಲ್ಲೆಲ್ಲಿಯೋ ಕೃಷ್ಣ. ಇದೆಂತೂ ಬಹಳ ಕೃಷ್ಣ, ಎಲ್ಲಿಗೆ ನಿನ್ನ ಪಲಾಯನ? ಕೃಷ್ಣ, ನಿನ್ನನ್ನು ನಾನೇ ಬಂಧಿಸುವೆನು. ಕೃಷ್ಣ, ಎಲ್ಲಿಗೆ ಓಡುವೆ? ನಾನು ನಿನ್ನನ್ನ ಬಂಧಿಸೇ ಬಿಡುತ್ತೇನೆ. ಇಡುವೆ ಕ್ಷಣದಳು ನಿನ್ನ ಕೌರವೇಂದ್ರನಾದ ನನ್ನ ಕಣಕಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟುವೆ. ಇಡುವೆ ಕ್ಷಣದಳು ನಿನ್ನ. ಕೃಷ್ಣ, ಎಲ್ಲಿಗೆ ಓಡುವೆ? ಆ ಭೀಮ ಬೆದರಿ ಭಯದಿ ನಡಿಗಿರೆ, ಆ ಪಾತ ನಡಿಸಿ ಕೊರಗಿರೆ, ಆ ಪಾಂಡವನ ಹೃದಯವ ಭಯರು. ಕೃಷ್ಣ,
ಕೊರಗಿರೆ ಆ ಪಾತ ನಡಿಗಿ ನಡಿಗಿ ಕೊರಗಿರೆ ಆ ಪಾಂಡವರ ಹೃದಯವಂ ತೆಗೆದು ಕರುಳು ತೆಗೆದು ಮಾಲಯಂ ಮಾಡಿ ರುಂಡವಂ ಚಂಡಾಡಿ ಮೆರವ ಚೂರನಂ ಇಡುವೆ ಕ್ಷಣದಳು ನಿನ್ನನಂ ಕೌರವೇಂದ್ರನಾದ ನನ್ನ ಕೆಣಕಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟುವೆ ಇಡುವೆ ಕ್ಷಣದಳು ನಿನ್ನನ ಈ ನೆಲವ ಕೊಡಲು ಬಿಡಲು ನಿನಗೆ ಓ ರಾಜಿ ಜಯವ ಪಡವೆ ಕೊನೆಗೆ ಆ ಪಾಂಡವರ ರಕ್ತವಂ ಸುರಿಸಿ ಕೃಷ್ಣ ಈ ನೆಲವ ಕೊಡಲು ಬಿಡಲು ನಿನಗೆ ಓ ರಾಡಿ ಜಯವ ಪಡವೆ ಕೊನೆಗೆ ಆ ಪಾಂಡವರ ರಕ್ತವಂ ಸುರಿಸಿ ನೆಲದಿ ಹರಿಸಿ ಕೆಸರ ಮಾಡಿ ಓ ರಾಡಿ ಜಯವ ಪಡವ ಚೂರನಂ ಇಡಿವೆ ಕ್ಷಣಗಳು ನಿನ್ನನಂ ಕೌರವೇಂದ್ರನಾದ ನನ್ನ ಕೆಣಕಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟುವೆ ಇಡುವೆ ಕ್ಷಣಗಳು ನಿನ್ನರ ಕೃಷ್ಣ ಎಲ್ಲಿಗೆ ನಿನ್ನ ಪಲಾಯನ ಸಿಂಧುರಾಜ ಸಹೋದರ ಅಗ್ರಜ ಮಾವ ಕರ್ಣ ಬಂಧಿಸಿರಿ ಬಂಧಿಸಿರಿ ಕಳ್ಳ ಕೃಷ್ಣನನ್ನ ಬಂಧಿಸಿರಿ. ಹಾಗಾದರೆ ನನ್ನನ್ನ ಬಂಧಿಸಿರಿ. ಅಲ್ಲಿಯೋ ಕೃಷ್ಣ ಎಲ್ಲಿಯೋ ಕೃಷ್ಣ ಎಲ್ಲೆಲ್ಲೋ ಕೃಷ್ಣ. ಸಭೆಯಲ್ಲಿ ಕೆಲವರು ನಿನ್ನನ್ನು ನಿಂದಿಸಿದರು ಕರ್ಣ, ನಿಂದಿಸಿದರು. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವ್ಯಾಚ್ಯ ಶಬ್ದಗಳನ್ನಾಡಿದವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನೂ ಕೇಳಿದರು ಕೇಳದವನಂತೆ ಸುಮ್ಮನಿದ್ದನು ಕರ್ಣ, ಸುಮ್ಮನಿದ್ದನು. ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ ಶಕುನಿ, ಸ್ನೇಹದಲ್ಲಿ ವಂಚನೆಯೇ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಎಂಬುದನ್ನು ಮರಮಾಚದೆ ಹೇಳು ಶಕುನಿ, ಮರಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಮತ್ತು ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಕುರು ಪಿತಾಮಹನು ಏನು ಹೇಳಿದರು ಶಕುನಿ, ಏನು ಹೇಳಿದರು? ಕರ್ಣ, ಭೀಷ್ಮನು ಅಸೂಹೆಯಿಂದ ಹಾಗೆ ಹೇಳಿರಲಾರ. ಆದರವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ಸೇನಾಧಿಪತ್ಯಕ್ಕೆ ನಾನು ಯಾವಾಗಲೂ ಆಸೆಪಟ್ಟವನಲ್ಲ. ಆದರೆ ಆ ದುರ್ಯೋಧನನಲ್ಲಿ ನನ್ನ ಮೇಲಿದ್ದ ವಿಶ್ವಾಸವನ್ನ ಚಲಿಸುವಂತೆ ಮಾಡಿದವರಾರು ಶಕುನಿ, ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನೆಲ್ಲಿ ವಶನಾದೆಯೋ ಏನೋ ಎಂದು ದುರ್ಯೋಧನನಿಗೆ ಸಂದೇಹ. ಶಕುನಿ, ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನ ಇನ್ನೂ ತಿಳಿದಿಲ್ಲವೇ ಶಕುನಿ? ಇನ್ನೂ ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ, ತಿಳಿದಿರುವರು. ಆದರೇನು,
ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದವರೆತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದು ಎಂದು ನಿರ್ಧಾರವಾಯಿತು ಕರ್ಣ. ಅದಕ್ಕೆ ಕಾರಣನು ಆ ಭೀಷ್ಮನು ತಾನೇ. ಯಾರಾದರೂ ಆಗಲಿ ಬಿಡು ಕರ್ಣ, ಯಾರಾದರೂ ಆಗಲಿ ಬಿಡು. ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಅವರೆಲ್ಲರೂ ಏನು ಹೇಳಿದರು ಶಕುನಿ, ಏನು ಹೇಳಿದರು? ಕರ್ಣ, ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಹೋದೆ ಎಂದು ಎಲ್ಲರೂ ನಿಂದಿಸಿದರು ಕರ್ಣ, ಶಕುನಿ, ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ, ರಾಜಭಕ್ತರಾಗಬಾರದೆ. ಶಕುನಿ, ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟನೆ ಶಕುನಿ, ಮೀಸಲಿಟ್ಟನೆ. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ, ಎಷ್ಟು ದಿನ ಸಹಿಸಲಿ? ಶಕುನಿ, ಸಹಿಸೆನು ಅಪಮಾನವ. ಓ ಶಕುನಿ, ಸಹಿಸೆನು ಅಪಮಾನವ. ಸಭೆಯಲ್ಲಿ ಬೀರು ಜರಿದ ಬಮಾಲಗೆ ದುರ್ಯೋಧನನು ಸಮ್ಮತಿಸಿದಲೇಗೆ. ಶಕುನಿ, ದುರ್ಯೋಧನನು ಅರಿಯನು ದೇವಾ ಈ ವಿಧಿ ಶಾಪವ. ಅರಿಯನು ದೇವಾ ಈ ವಿಧಿ ಶಾಪವ. ಸಹಿಸಲು ನಾನು ಈ ಶೋಧನೆಯ. ಸಹಿಸಲು ನಾನು ಈ ಶೋಧನೆಯ. ಶಕುನಿ, ಸಹಿಸಲು ಅಪಮಾನವ. ಓ ಶಕುನಿ, ಸಹಿಸಲು ಅಪಮಾನವ. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ, ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನ ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ.
ಮಾನವನ ಗುಣಗಳು ಕುಲವನ್ನಲ್ಲವೆಂದು ಗುಣವನ್ನು ಅವಲಂಬಿಸವೆಂದು ನಿಶ್ಚಯಿಸಿದೆ. ಪ್ರಯತ್ನ ವಿಶೇಷದಿಂದ, ಆತ್ಮಶಕ್ತಿಯಿಂದ ಮತ್ತು ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರಕಿದವು. ನಾನೀಗ ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೆ ಶಕುನಿ, ಈ ನನ್ನ ಜನ್ಮದ ದುಷ್ಟಭೂತವು ಇನ್ನೂ ಬಿಟ್ಟಿಲ್ಲ ಶಕುನಿ, ಇನ್ನೂ ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನಲ್ಲಿ ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಕೌರವರಿಗೂ ತಿಳಿಯಲಿ ಕರ್ಣನ ಹಸ್ತಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ತೊಡಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದೇ? ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗಬೇಕೆಂದಿದ್ದರೆ ಶಸ್ತ್ರಾಚರಣೆ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಬೇಕೆಂದು ಯೋಚಿಸಿರುವಂತಿದೆ. ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಥ ಭಾವವನ್ನು ವಹಿಸಿರುವ ಕಾರಣ. ಶಕುನಿ, ಆ ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನಾನು ವಸ್ತ್ರಧಾರಣ ಮಾಡುವುದಿಲ್ಲ. ಮೆಚ್ಚಿದೆ ಕರ್ಣ ನಿನ್ನ ಮಾತುಗಳನ್ನ. ಆಗಬಹುದೇ? ಮೆಚ್ಚಿದೆ ಕರ್ಣ ನಿನ್ನ ಮಾತುಗಳನ್ನ. ಮೆಚ್ಚಿದೆ. ಶಪಥವೇನು ಪ್ರಾಣಸಖ? ನಿನಗಾಗಿ ಎಲ್ಲೆಲ್ಲೋ ಹುಡುಕಿದನು, ಬಂದು ಎಷ್ಟೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕೌರವೇಶ್ವರ, ಬಹಳ ಹೊತ್ತಾಗಲಿಲ್ಲ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು, ಶಪಥವೇನೆಂದು ತಿಳಿಯುವುದು. ಬರುತ್ತೇನೆ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಹೊಂದಿರುವುದು, ಅದನ್ನು ತಿಳಿಸಬೇಕೆಂದೇ ಇಲ್ಲಿಗೆ ಬಂದಿರುವೆನು. ಕ್ಷಮಿಸು ಮಿತ್ರ, ಕ್ಷಮಿಸು. ಆರ್ಯರ ಮಧ್ಯ ಪದ ತಿಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದ ಕರ್ಣನಿಗೆ ಸಂತೋಷದ ಸುದ್ದಿಯಲ್ಲಿ ಅದು. ಬರುತ್ತೇನೆ. ನಿಲ್ಲು, ನಿಲ್ಲು ಕರ್ಣ, ನಿಲ್ಲು. ಶಕುನಿ, ಏಕೆ ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿದೆವಲ್ಲ? ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೈನಾಧ್ಯಕ್ಷನಾಗಿ ಮಾಡಬೇಕೆಂದು ತಿಳಿಸಬೇಕೆಂದೇ ಇಲ್ಲಿಗೆ ಬಂದೆನು. ಆದರೆ ಕರ್ಣನು ಹೊರಟೇ ಹೋದನಲ್ಲ ಮಾವ, ಕರ್ಣನು ಹೊರಟೇ ಹೋದನಲ್ಲ. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ದುರ್ಯೋಧನ, ಇದೇನು ಪರಿಹಾಸ್ಯವೇ? ಏಕೆ ಮಾವ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಅದೆಷ್ಟು ಜನರಿಗೆ ಅಪಮಾನ ಮಾಡಾಗಬಹುದೆಂದು ತಿಳಿದಿರುವೆಯಾ? ಭಾರ್ಗವಿ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇಂತಹ ಉತ್ತಮ ವರ್ಣದ ಮಹಾವೀರರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಛೇ, ದುರ್ಯೋಧನ ಕುಲ 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 ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಅದೆಂತಹ ಅನರ್ಥಕಾರಿಯಾಗಬಹುದೆಂದು ತಿಳಿದಿರುವೆಯಾ? ಭೀಷ್ಮ ದ್ರೋಣಾದಿಗಳು
ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೆಲ್ಲರೂ ಕೋಪಗೊಂಡರೆ ನಿನ್ನನ್ನೇ ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ನಿಧಾನವಾಗಿ ಯೋಚಿಸಿ ನೋಡು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಕರ್ಣನು ಈಗ ತಾನೇ ಶಪಥ ಮಾಡಿರುವನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ಅವನು ನಿರ್ವಹಿಸುವಂತಿಲ್ಲ. ಆದುದರಿಂದ ನಿಧಾನವಾಗಿ ಯೋಚಿಸಿ ನೋಡು ದುರ್ಯೋಧನ. ಮಾವ, ಹಾಗಾದರೆ ಈಗ ಏನು ಮಾಡುವುದು? ದುರ್ಯೋಧನ, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ. ದುರ್ಯೋಧನ, ಈಗಲೇ ಹೋಗಿ ಗುರು ಪಿತಾಮಹರನ್ನು ನೋಡು. ಹಾಗೆ ಮಾಡುವೆನು. ನೀನು ನನ್ನ ಸಂಗಡ ಬಾ. ನಡೆ ಹೋಗುವ. ನೆಡೆ ದುರ್ಯೋಧನ, ಆ? ನೆಡೆ. 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 ಹೋಗು. 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 ಹೋಗು ಹೋಗೆನ್ನ ಕುರುಕುಲದ ಕುನ್ನಿಯೇ, ಹೋಗು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನ್ನವರಿಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ಹಿಡಿಯುವೆ ದುರ್ಯೋಧನ. ನರಕದ ಮಾರ್ಗವನ್ನು ಹಿಡಿಯುವೆ. ಆಗುವುದು ಕುರುನಾಶ, ಉಳಿಯುವುದು ಧರ್ಮದ ದೇಶ. ಆಗುವುದು ಕುರುನಾಶ. ದುರ್ಯೋಧನ, ಆಗುವುದು ಕುರುನಾಶ, ಉಳಿಯುವುದು ಧರ್ಮದ ದೇಶ. ಆಗುವುದು ಕುರುನಾಶ. ಭೀಮನ ರೋಷ ನನ್ನಿ ದ್ವೇಷ, ಆಗುವುದು ಕುರುನಾಶ. ಭೀಮನ ರೋಷ ನನ್ನಿ ದ್ವೇಷ, ಆಗುವುದು ಕುರುನಾಶ. ಧರ್ಮಿಗಳೆಲ್ಲ ಉಳಿಯುವರು, ಅಧರ್ಮಿಗಳೆಲ್ಲ ಅಳಿಯುವರು. ಧರ್ಮಿಗಳೆಲ್ಲ ಉಳಿಯುವರು, ಅಧರ್ಮಿಗಳೆಲ್ಲ ಅಳಿಯುವರು. ಬಾಳುವರು ಮುಂದೆ ಪಾಂಡವರು. ಆಗುವುದು ಕುರುನಾಶ, ಉಳಿಯುವುದು ಧರ್ಮದ ದೇಶ. ಆಗುವುದು ಕುರುನಾಶ. ದುರ್ಯೋಧನ